ನೋಡಿ ಸರ್, ಇಲ್ಲಿ ಏನು ಅರ್ಜಿಗಳು ತಗೊಳ್ತಾ ಇದ್ದಾರೆ, ಮಹಿಳೆಯರು ಹೇಳ್ತಾರೆ, ಅಂಗವಿಕಲರ ಬಗ್ಗೆ ಹೇಳ್ತಾರೆ, ಸರಿಯಾಗಿ ಕ್ಯೂ ಇಲ್ಲ. ನಾನು 10 ಇಲ್ಲೇ ಇದ್ದೀನಿ, ಸುಮಾರು ಸಲ ನನಗೆ ವಾಪಸ್ ಕಳಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಸರಿಯಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಸರಿಯಾಗಿದೆ ತಿಳುವಳಿಕೆ ಕೊಡಬೇಕು. ಮತ್ತು ಇದೇನು ಟೇಬಲ್ ಇಲ್ಲ ಅದನ್ನು ನೀವು ಬರೆಸ್ತಾ ಇದ್ದೀರಿ, ಒಂದು ಶಾಲೆಯಲ್ಲಿ ಮಗು ಕೂಡ ಬರೆಯಲ್ಲ ಅಂಥ ಒಂದು ವ್ಯವಸ್ಥೆ ನೀವು ಮಾಡಿದಿರಿ. ಇದು ಅಶಿಸ್ತಿದೆ. ಹೇಳಲಿಕ್ಕೆ ನಮ್ಮ ದೂರದಿಂದ 600-700 ಕಿಲೋಮೀಟರ್ ಬಂದಿದ್ದೀವಿ ನಾವು. ಈ ಒಂದು ವ್ಯವಸ್ಥೆ ಹೆಣ್ಮಕ್ಳದ್ದೇನು ಕಷ್ಟ ಇದೆ, ಮತ್ತು ಅಂಗವಿಕಲರದ್ದೇನು ಕಷ್ಟ ಇದೆ, ಚೆನ್ನಾಗಿ ನೋಡಬೇಕು. ವ್ಯವಸ್ಥೆ ಆಗಬೇಕು. ಸರಿಯಾಗಿ ವ್ಯವಸ್ಥೆ ಇಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಕ್ರಮ ತಗೊಳ್ಬೇಕು. ಈ ಜನರಲ್ ಯಾವುದು ಇರ್ತದೆ, ಒಂದು ಸಾಂತ್ವನ ಕೇಂದ್ರದಾಗಿರ್ಬೋದು, ಅಂಗನವಾಡಿದಾಗಿರ್ಬೋದು, ಅವ್ರದ್ದು ಒಂದು ನೇಮಕಾತಿ ಆಗಿರ್ಬೋದು, ಹೆಚ್ಚಿನ ಅನುದಾನದಿರ್ಬೋದು, ಅದು ಯಾವುದವ್ರಿಗೂ ತೊಳ್ತಾ ಇಲ್ಲ. ಗೃಹಲಕ್ಷ್ಮಿ ಅಂತ ಹೇಳ್ತಾರೆ, ಬೇರೆ ಕಡೆ ತಳ್ಳಿಬಿಡ್ತಾರೆ. ಗೃಹಲಕ್ಷ್ಮಿ ಅಂತ ಹೇಳ್ತಾರೆ, ಬೇರೆ ಕಡೆ ಅಲ್ಲಿ 1 ಗಂಟೆ ಕ್ಯೂನಲ್ಲಿ ಬೇಕು, ಮತ್ತು ವಾಪಸ್ ಕಳಿಸ್ತಾ ಇದ್ದಾರೆ. ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ. ಚೆನ್ನಾಗಿ ಬಂದಂಥ ಅಪ್ಲಿಕೇಶನ್ಗಳು ಯಾವ ಥರದ್ದಿದೆ ಆ ಒಂದು ಟೇಬಲ್ ಮಾಡಿ ಅದು ಅವ್ರಲ್ಲೇ ಕ್ಯೂ ನಿಂತು ತೊಗೊಳ್ಬೇಕಂತ ನಾವು ಅಭಿಪ್ರಾಯ. ತಿಪ್ಪಣ್ಣ ಒಡೆಯರಾಜ್, ಗುಲ್ಬರ್ಗ ಜಿಲ್ಲೆಯಿಂದ ನಾನು ಬಂದಿದ್ದೀನಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೀನಿ. ನಾವು ರಾಮಚಂದ್ರ ಸುಜಾತ ಥಿಯೇಟ್ರು. ಅದೇ ಈ ಗೃಹಲಕ್ಷ್ಮಿದು ಎಲ್ಲಿ ಹೋಗಿ ಕೇಳಿದ್ರು ಬರೀ ಬರುತ್ತೆ ಹೋಗ್ರಿ ಅಂತ ಹೇಳ್ತಾರೆ. ಯಾರು ನಮ್ಮ ಬಗ್ಗೆ ಯಾರು ಕೇಳೋದಿಲ್ಲ. OTPನೇ ಕೊಟ್ಟಿಲ್ಲ. ಕೇಳಿದ್ರೆ ಹಿಂಗೆ ಹೇಳ್ತಾರೆ. ಅದಕ್ಕೆ ನಾವು ಯಾವುದಕ್ಕೂ ಇದು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. ಅದಕ್ಕೆ ಎಲ್ಲ ಡೈರೆಕ್ಟಾಗಿ ಇಲ್ಲೇ ಬಂದಿದ್ವಿ ನಾವು ಮಾತಾಡೋಕ್ಕೆ. ವಾಸು ಅಂತ ವಾಸು, ಲಕ್ಷ್ಮಮ್ಮ, ರಾಮಚಂದ್ರಪುರ, ಸುಜಾತ ಟಾಕೀಸ್. ಬಂದಿಲ್ಲ. ಅನ್ನಭಾಗ್ಯದ್ದು ಬಂದಿಲ್ಲ, ಮತ್ತು ಯಾವುದು ಬಂದಿಲ್ಲ. ಸ್ಟಾರ್ಟಿಂಗ್ನಿಂದ 6ನೇ ತಿಂಗಳು ಇಲ್ಲಿವರೆಗೂ ಯಾವ ಸೌಲಭ್ಯನೂ ಕೊಟ್ಟಿಲ್ಲ. ಬರ್ತಾರೆ ಅಂತಾರೆ. ಅಲ್ಲಿ ಬ್ಯಾಂಕ್ ಹೋಗಿ ಕೇಳಿದ್ರೆ ಎಲ್ಲ OTP ಆಗದಪ್ಪ ಅಂತಾರೆ. ಇವತ್ತು ಶ್ರೀಮಾನ್ ಮಂತ್ರಿಯವರು ಹೇಳಿದ್ಕೆ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅದೇನು ಅವ್ರಿಗೆ ಸೇರಿದ್ದು ಸಮಯ ಅಷ್ಟೇ. ನಮ್ಮದು ಬೆಂಗಳೂರೇ, ಗುಟ್ಟಳ್ಳಿ, ಗೈಪುರ್ ಗುಟ್ಟಳ್ಳಿ. ನೇಟಿವ್ ಪ್ಲೇಸ್ ಬಂದು ಉರ್ಕೇಳಿ ಅಂತ, ಕುಣಿಗಲ್ ತಾಲೂಕು. ನಾವಿರೋದು ಬೆಂಗಳೂರಲ್ಲೇ. ನಮಗೆಲ್ಲ ಸೌಲಭ್ಯ ಕೊಟ್ಟವ್ರೆ. ಈ ಅನ್ನಭಾಗ್ಯದ್ದು ಏನು 1 ರೂಪಾಯಿನೂ ಬಂದಿಲ್ಲ ಸುಮ್ಮನೆ. ಹೌದು, ಅಕ್ಕಿದು 5-5 kg ಕೊಡ್ತಾರೆ, ದುಡ್ಡು ಬಂದಿಲ್ಲ. 1 ತಿಂಗಳು ಬಂದಿಲ್ಲ. ಮತ್ತು ಈ ಕಡೆ ಗೃಹಲಕ್ಷ್ಮಿದು 1 ತಿಂಗಳದು ಬಂದಿಲ್ಲ ಸರ್. ನಮ್ಮ ಪಕ್ಕದ ಮನೆಯವ್ರು ಬಂದೈತೆ, ನಮಗೆ ಬಂದಿಲ್ಲ. ಇದು ಯಾರನ್ನ ಕೇಳೋಣ ನಾವು? ಇದು ಜನಸ್ಪಂದನ ಅಂತ ಅಂದ್ಬಿಟ್ಟು ನಾವು ಕೇಳಿದ್ಕೆ ಇವತ್ತು ಬಂದು ಅಪ್ಲೈ ಮಾಡಿದ್ದೀವಿ. ಅದೇನು ಮಾಡ್ತಾರೋ ಮುಂದೆ ಮುಖ್ಯಮಂತ್ರಿಗಳು ಮಾಡಲಿ ಅಷ್ಟೇ ಸರ್. 28/7/2023 ಅರ್ಜಿ ಹಾಕಿದ್ದೀವಿ. ಎಲ್ಲ ಅಲ್ಲಿ ಅರ್ಜಿ ಹಾಕಿ ಸುಮಾರು ಇನ್ನೂವರೆಗೆ ನಮ್ಗೆ ಯಾವುದೋ 1% ದಾಖಲೆ ಒಂದೇನು ಜಮಾ ಆಗಿಲ್ಲ. ಈಗ ಬಂದ್ರೆ ಅಲ್ಲೆಲ್ಲ ಅಲ್ದಾಡ್ತಾರೆ. ಅಲ್ಲಿಲ್ಲ, ಬ್ಯಾಂಕಲ್ಲಿ ಇದೆಲ್ಲ, ಬ್ಯಾಂಕಲ್ಲೆಲ್ಲ ನಾವು KYC ಮಾಡಿಸಿದ್ದೀವಿ, ಎಲ್ಲ ಮಾಡಿಸಿದ್ದೀವಿ. ಮತ್ತೆಲ್ಲ ಆಧಾರ್ ಕಾರ್ಡು ಲಿಂಕ್ಸ್ ಎಲ್ಲ ಆಗಿದೆ. ಅದು ಏನಕ್ಕೆ 1% ಬರ್ತಾರೆ. ಅದ್ರ ಬಗ್ಗೆ ಅರ್ಜಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ನನಗಿಲ್ಲೇ. ಇಲ್ಲೇ ಇದ್ದಾರೆ ನೋಡಿ, ಇವ್ರದೇ ಹೆಸರಲ್ಲೇ ಇರೋದು. ಶಂಕರಮ್ಮ ಮೂರ್ನಾಳ್ ಅಂತ 2-3 ಅವರ್ಲಿಂದ ಕಾಯ್ತಾ ಇದೀವ್ರಿ. 9 ಗಂಟೆಗೆ ಬಂದಿದ್ದು. ಇನ್ನೂವರೆಗೆ ಕೆಲಸ ಗೃಹಲಕ್ಷ್ಮಿದಾಗಿಲ್ಲ. ಗೃಹಲಕ್ಷ್ಮಿ ಎಲ್ಲರಿಗೂ ಆಯ್ತಂತ ಹೇಳ್ತಾರೆ. ಯಾರೊಬ್ಬರಿಗೆ 1 ಪೈಸಾ ಬರ್ತಾ ಇಲ್ಲ. ಸುಮ್ಮನೆ ಹಂಗೆ ಹೇಳ್ತಾರೆ, ಮಾಡಿದ್ದೆಲ್ಲ ಇದು ಆಗಿದೆ ಅಂತ ಹೇಳಿ. ಏನು ಕೆಲಸ ಆಗದಲ್ಲ. ಸುಮ್ಮನೆ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ಗೃಹಲಕ್ಷ್ಮಿ 1% ಜಮಾ ಇಲ್ಲ. ಇದ್ದ ದಾಖಲೆ ತೋರಿಸ್ಲಿ, ನಮ್ಮ ಮಗಳ ಕಾಲು ಬೀಳ್ತೀನಿ. ಇಲ್ಲ ಸುಮ್ಮನೆ ಯಾಕೆ ಹೇಳ್ತಾರೆ? ನುಡಿದಂತೆ ನಡೆದಿದ್ವಿ. ನಡೆಯೋದು ಹಿಂಗೇನಾ? ಬರೀ ಸಿದ್ದರಾಮಯ್ಯ ಹೇಳ್ತಾರೆ ಅಷ್ಟೇನೆ. ನುಡಿದಂತೆ ಏನು ನಡೆದಂಗೆ ಆಯ್ತು. 1% ಮಂದಿ ತೋರಿಸಿದ ದಾಖಲೆ ಬೇಕಾದ್ರೆ ಸಿದ್ದರಾಮಯ್ಯ ಕಾಲು ಬೀಳ್ತೀನಿ, ಇಲ್ಲಂದ್ರೆ ಅವ್ರು ನನ್ನ ಕಾಲು ಬೀಳಿ. ಆಕ್ರೋಶ ಮಾಡೋದು. ನಾವಿಲ್ಲ ಮಾಧವರಿಂದ ಬಂದಿದ್ದು. ನಾನು ಇವಾಗ ಬೆಳಿಗ್ಗೆ 9 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಅರ್ಜಿ ಸ್ವೀಕಾರ ಮಾಡಿದ್ದು ಅಲ್ಲಿ ಯಾರು ದಾಖಲೆ ಬರ್ತಾ ಇಲ್ಲ. ನನಗೆ ಅಲ್ಲಿ ಒಳಗೆ ಯಾರು ಬಿಡ್ತಾ ಇಲ್ಲ. ಇಲ್ಲಿಂದ ಪೊಲೀಸರು ಬಿಡ್ತಾ ಇಲ್ಲ. ಜನಕ್ಕೋಸ್ಕರ ಫೋಟೋ ಹೊಡೆಗೋಸ್ಕರ ಮಾಡ್ತಾ ಅನಿಸ್ತಾ ಇದೆ. ನಮ್ಗೆ ಸ್ಪಂದನೆ ಸಿಗ್ತಾ ಇಲ್ಲ. ಸುಮ್ಮನೆ ಸ್ಪಂದನೆ ಅಂತ ಹೇಳ್ತಾರೆ ಅಷ್ಟೇನೆ. ಯಾವ ಕೆಲಸಗಳು ಆಗ್ತಾ ಇಲ್ಲ ನಮಗೆ. ಗೃಹಲಕ್ಷ್ಮಿ ಇನ್ನೂವರೆಗೆ 1 ಪೈಸಾ ಬಂದಿಲ್ಲ. ಏನು ಹುಡುಗತ್ತೆ ನಡೆದಂಗೆ ಏನಾಯ್ತಿದ್ದು? ಸುಮ್ಮನೆ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಸರಿಯಾಗಿ ಸ್ಪಂದಿಸಲ್ಲ. ಒಳಗೆ ಬಿಡ್ತಾ ಇಲ್ಲ. CM ಬರ್ತಾರೆ, ಅಲ್ಲಿ ಬಿಡಲ್ಲ, ಇಲ್ಲಿ ಬಿಡಲ್ಲ ಅಂತಾರೆ. ಆ ಇಲಾಖೆ ಕಂಪ್ಯೂಟರ್ ಅವರು ಅಲ್ಲಿದ್ದಾರೆ, ಅಲ್ಲಿ ಹೋಗಿ ಕೇಳ್ಬೇಕಂದ್ರೆ ದಾರಿ ಬಿಡಲ್ಲ. ಇಲ್ಲಿ ಬಂದರೆ ಇವರು ಈ ಚೇತರ ಅಷ್ಟೇ ಅಂತಾರೆ. ಈ ಥರ ಎಲ್ಲ ನಡೀತಾ ಇದೆ. ನಮಗೆ ಸರಿಯಾಗಿ ಇನ್ನೂ ಸ್ಪಂದನೆ ಸಿಗ್ತಾ ಇಲ್ಲ. ಸುಮ್ಮನೆ ಸ್ಪಂದನೆ ಅಂತ ಹೇಳ್ತಾರೆ. ಯಾವ ಸ್ಪಂದನೆ ಆಗ್ತಾ ಇಲ್ಲ ಇಲ್ಲಿ. ವೀರಭದ್ರಪ್ಪ ಮೂರ್ನಾಳ್ ಅಂತೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.